ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ, ಕಬ್ಬನ್ ಪಾರ್ಕಲ್ಲಿದೆ, ಹೈಕೋರ್ಟ್ ಪಕ್ಕ, ಪ್ರೆಸ್ ಕ್ಲಬ್ನಲ್ಲಿ ಒಂದು ಪತ್ರಿಕಾಗೋಷ್ಠಿ. ನಟ ಪ್ರಕಾಶ್ ರಾಜ್ ಅವರು ಬರೋರಿದ್ದರು. 10:15 ಅಂದಿದ್ರು, 10 ಗಂಟೆಗೆ ಬಂದರು. ಪತ್ರಿಕಾಗೋಷ್ಠಿಯ ಉದ್ದೇಶ ಏನು? ಧರ್ಮಸ್ಥಳ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಬ್ಯಾಕ್ಗ್ರೌಂಡ್ ಗೊತ್ತು ನಮಗೆ, ಮತ್ತೆ ಹೇಳಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬ್ಯಾಕ್ಗ್ರೌಂಡ್ ಗೊತ್ತು. ಆತ ಬಂದ, ಸಾವಿರಾರು ಹೆಣ ಹೂತಾಕ್ಬಿಟ್ಟಿದ್ದೀನಿ ನಾನು ಅಂತ ಬಂದ. ಆತನ ಸುತ್ತ ಬಹಳ ಜನ ನಿಂತ್ಕೊಂಡ್ರು. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡುವ ವಕೀಲರಿಂದ ಹಿಡಿದು ಈ ಜಾತ್ಯತೀತರು, ಮಾನವ ಹಕ್ಕು ಹೋರಾಟಗಾರರು, ಅದು ಇದು ಅಂತ ಹೇಳ್ಕೊಂಡು ಬರ್ತಾರಲ್ಲ, ಅವರೆಲ್ಲ ಜೊತೆಗೆ ಬಂದು ನಿಂತ್ಕೊಂಡ್ರು. ಅವನು ಸತ್ಯ ಬಾಯಿ ಬಿಟ್ಟುಬಿಟ್ರೆ ಅವನು ಪ್ರಾಣನೇ ತೆಗೆದು ಬಿಡ್ತಾರೆ ಅಂಥೇಳಿ ಬುಲೆಟ್ ಪ್ರೂಫ್ ಕಾರೆಲ್ಲ ತರಿಸೋ ಲೆವೆಲ್ಲಿಗೆ ಹೋಗಿತ್ತು ಚರ್ಚೆ. ಅದಾಯಿತು. ಅವನು ಕರ್ಕೊಂಡೋಗಿ ಗುಂಡಿ ತೆಗೆಸ್ದ ಏನೂ ಸಿಗಲಿಲ್ಲ. SIT ರಚನೆ ಆಗಿತ್ತು. ಅದಕ್ಕೋಸ್ಕರ SIT, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. 3 ಜನ IPS ಅಧಿಕಾರಿಗಳು, 2 IAS ಅಧಿಕಾರಿಗಳ ಗುಂಡಿ ತೆಗೆಯೋದಕ್ಕೆ ನಿಂತ್ಕೊಂಡ್ರು. ಗ್ರೌಂಡ್ ಪೆನಟ್ರೇಟಿಂಗ್ ರಡಾರ್ಗಳು ಬಂದು ಸ್ಕ್ಯಾನ್ ಮಾಡೋದು ಭೂಮಿಯನ್ನು, ಒಳಗೆ ಅಸ್ಥಿ ಪಂಜರಗಳಿದಾವ ಅಂತ. ಅಗದಾಗ ಮನುಷ್ಯನ ಮೂಳೆಗಳ ಸಿಗದೇ ಇದ್ದಾಗ ಮಣ್ಣು ತೆಗೆದು FSLಗೆ ಕಳಿಸಿದ್ರು. ಇದರಲ್ಲಿ ಕರಗಿ ಹೋಗಿರೋ ಮೂಳೆಗಳಾದರೂ ಇದಾವ ನೋಡ್ಕೊಡ್ರಿ ಅಂತ. ಏನೂ ಇರಲಿಲ್ಲ. ಕೊನೆಗೆ ಚಿನ್ನಯ್ಯ ಕಾಲಿಗೆ ಬಿದ್ದು ಹೇಳ್ದ, ತಪ್ಪಾಗ್ಬಿಡ್ತು ನಂದು, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ನಾವು ಹೇಳ್ದಂಗೆ ಹೇಳದೆ ಹೋದರೆ ನಿನ್ನನ್ನು ಕೊಂದು ಬಿಡ್ತೀವಿ, ಹೆಂಡತಿ ಮಕ್ಕಳನ್ನ ಕೊಲ್ತೀವಿ ಅಂದರು. ಎಲ್ಲ ಹೆದರಿಸಿ ನನ್ನ ಹತ್ರ ಇದನ್ನೆಲ್ಲ ಹೇಳಿಸ್ಬಿಟ್ರು ಅಂದರು. ಏಕಾಏಕಿ ಕೇಸ್ ಉಲ್ಟಾ ಆಯಿತು. ಚಿನ್ನಯ್ಯ ಆರೋಪಿ ನಂಬರ್ 1 ಆದ. ಈತನ ಬೆಂಬಲಕ್ಕೆ ನಿಂತವರು ಆ ಉಳಿದ ಆರೋಪಿಗಳಾದರು. ಈಗ ಅವನು ಜೈಲಿಗೆ ಹೋಗಿ ಜೈಲಿನಿಂದ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾನೆ, ಬೇಲ್ ಮೇಲೆ ಹೊರಗಡೆ ಇದ್ದಾನೆ. ಆತ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದ ಪ್ರಕರಣದಲ್ಲಿ ಜಾಮೀನು ಮೇಲೆ ಹೊರಗಡೆ ಇದ್ದಾನೆ. ಹೈಕೋರ್ಟ್ ಒಂದು ರಿಟ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾನೆ. ಇಷ್ಟೆಲ್ಲ ಜನ ಸೇರ್ಕೊಂಡು ನನ್ನ ಹತ್ರ ಇದನ್ನೆಲ್ಲ ಮಾಡಿಸಿದ್ರು, ನಾನೊಬ್ಬನೇ ಜೈಲಿಗೆ ಹೋದರೆ ಹೆಂಗೆ ಸ್ವಾಮಿ ಅಂತ ಹೈಕೋರ್ಟನ್ನು ಕೇಳ್ತಾ ಇದ್ದಾನೆ ಅವನು. ಇದರ ತನಿಖೆಗೆ ಒಂದು SIT ರಚನೆ ಆಗಿತ್ತಲ್ಲ, SIT ಇಂಟ್ರಿಮ್ ರಿಪೋರ್ಟ್ ಕೊಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೆ. ಮಧ್ಯಂತರ ವರದಿಯನ್ನು ಕೊಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೆ. ಹೈಕೋರ್ಟ್ನವರು ನೋಟಿಸ್ ಕೊಟ್ಟಿದ್ದಾರೆ SITಗೆ. ಯಾವಾಗ ಕೊಡ್ತೀರಿ ಫುಲ್ ರಿಪೋರ್ಟು ಅಂತ ನೋಡೋಣ, SIT ಏನು ಉತ್ತರ ಕೊಡುತ್ತೋ ಅಂತ. ಆ ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಒಂದು ಮಾತು ಹೇಳಿದ್ದ. ಹಲವು ಮಾತುಗಳು, ಎಲ್ಲವನ್ನೂ ಪ್ರಸಾರ ಮಾಡಿದ್ವಿ ನಾವು, ಇಂಪಾರ್ಟೆಂಟ್ ಇರೋ ಎಲ್ಲವನ್ನೂ ಪ್ರಸಾರ ಮಾಡಿದ್ವಿ. ಅದರಲ್ಲಿ ಒಂದು ಮಾತು ಏನಿತ್ತು, ಗಿರೀಶ್ ಮಟ್ಟಣ್ಣವ್ರು ಹಂಗೆ ಮಾಡ್ದ, ಹಿಂಗೆ ಮಾಡ್ದ, ಅಲ್ಲಿ ಕರ್ಕೊಂಡೋದ, ಇಲ್ಲಿ ಕರ್ಕೊಂಬಂದ, ಅಲ್ಲಿ ನನ್ನ ಹೆಂಡತಿ ಅಕೌಂಟಿಗೆ ದುಡ್ಡು ಹಾಕದ, ನನ್ನ ಕೈಗೆ ದುಡ್ಡು ಕೊಟ್ಟ, 200 ಕೋಟಿ ರೂಪಾಯಿದು ಬಜೆಟ್ ಇದ್ರದ್ದು, ನಿನಗೆ 50 ಲಕ್ಷ ಕೊಟ್ಟು ಬಿಡ್ತೀವಿ ಅಂತ ತಿಮರೋಡಿ ಹೇಳ್ದ. ಎಲ್ಲವನ್ನು ಬರೆದಿದ್ದಾನ ಆತ. ನನ್ನ ಹತ್ರ ಕಾಲು ಒತ್ತಿಸ್ಕೊಂಡ್ರು, ತಲೆ ಒತ್ತಿಸ್ಕೊಂಡ್ರು, ಏನೇನೋ ಒತ್ತಿಸ್ಕೊಂಡ್ರು, ಎಲ್ಲ ಹೇಳ್ಕೊಂಡಿದ್ದಾನ ಆತ. ಅದರಲ್ಲೂ ಒಂದು ಮಾತು ಬರುತ್ತೆ. ಹಿಂಗೆ ಮಾತಾಡ್ತಾ ಕೂತ್ಕೊಂಡಿದ್ದಾಗ ಗಿರೀಶ್ ಮಟ್ಟಣ್ಣವರು ಪ್ರಕಾಶ್ ರಾಜಿಗೆ ಫೋನ್ ಮಾಡಿ ನನ್ನ ಕೈ ಕೊಟ್ಟ. ಪ್ರಕಾಶ್ ರಾಜಿಗೆ ಯಾಕೆ? ಬೇಸಿಕಲಿ ಚಿನ್ನಯ್ಯನ ಮದರ್ ಟಂಗ್ ತಮಿಳು. ಪ್ರಕಾಶ್ ರಾಜ್ ತಮಿಳಿನಲ್ಲಿ ಬಹಳ ಜನಪ್ರಿಯ ನಟ. ಇರುತ್ತಲ್ಲ, ಅಷ್ಟು ದೊಡ್ಡ ನಟ ನನ್ನ ಜೊತೆಗೆ ಮಾತಾಡಿದ್ರು ಅನ್ನೋದೊಂದು ಖುಷಿ ಮಾಡಿಸ್ಬೇಕು ಅಂತ ಗಿರೀಶ್ ಮಟ್ಟಣ್ಣವರು ಫೋನ್ ಮಾಡಿ ಕೊಟ್ಟಿದ್ದು. ಅದರ ಜೊತೆಗೆ ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಗೊತ್ತಾ ಅಂತ ತೋರಿಸೋದೊಂದು ಅಜೆಂಡಾ ಇರುತ್ತೆ. ಪ್ರಕಾಶ್ ರಾಜ್ ಹೇಳಿದ್ರಂತೆ, ಅದರಲ್ಲಿ ಕಂಪ್ಲೇಂಟಲ್ಲಿರೋದು ಅವ್ರು ಹೇಳ್ದಂಗೆ ಅಂತ, ಅಥವಾ ನಿನಗೇನು ಗೊತ್ತಿದೆಯೋ ಅದನ್ನ ಹೇಳ್ಬಿಡಯ್ಯ, ನಾನು ಬಂದು ನಿನ್ನನ್ನು ಗಟ್ಟಿಯಾಗಿ ತಬ್ಕತೀನಿ ಅಂದ್ರಂತೆ. ಅದನ್ನು ಆತ ಯಥಾ ಪ್ರಕಾರ ರಿಟ್ ಅರ್ಜಿಲಿ ಬರೆದಿದ್ದಾನೆ. ಅದನ್ನು ನಾವು ಯಥಾ ಪ್ರಕಾರ ಟೆಲಿಕಾಸ್ಟ್ ಮಾಡಿದೆವು. ಚಿನ್ನಯ್ಯ ಹಿಂಗೆ ಅಂದಿದ್ದಾನೆ ನೋಡಿ ಅಂತ. ಪ್ರಕಾಶ್ ರಾಜ್ ಅವರು ಇದರ ಬಗ್ಗೆ ನಾನು ಸ್ಪಷ್ಟೀಕರಣ ಕೊಡಲೇಬೇಕು, ಬಂದು ಸ್ಪಷ್ಟೀಕರಣ ಕೊಡ್ತೀನಿ ಬೆಂಗಳೂರಿಗೆ ಬಂದು ಅಂದರು. ಮಾಧ್ಯಮದವರಿಗೆ ಸ್ವಾಗತ ಅಂದರು. ಅದರಲ್ಲಿ ಮಾರಿಕೊಂಡ ಮಾಧ್ಯಮದವ್ರಿಗೂ ಸ್ವಾಗತ ಅಂದರು. ನಾವು ನಮ್ಮ ರಿಪೋರ್ಟ್ರಿಗೆ ಹೋಗುವಾಗ ಮಾರಿಕೊಂಡ ಮಾಧ್ಯಮ ಅಂತಿದಾರಲ್ಲಪ್ಪ, ಅವ್ರು ಯಾರು ಅಂತ ಒಂದು ಸಲ ಕೇಳ್ಬಿಡು, ನಮಗೂ ಕ್ಲಾರಿಟಿ ಇರಬೇಕಲ್ಲ. ಯಾರು ಅವ್ರು ಮಾರಿಕೊಂಡ ಮಾಧ್ಯಮದವರು? ಅವರಿಂದ ನಾವು ದೂರ ಇರೋಣ, ನಾವು ಎಚ್ಚರಿಕೆಯಿಂದ ಇರೋಣ ಅವರಿಂದ. ಪ್ರಕಾಶ್ ರಾಜ್ ಅವ್ರಿಗೆ ಗೊತ್ತಾಗಿದೆ ಅಂದರೆ ಕೇಳ್ಬಿಡು ಅಂತ. ನಮ್ಮ ರಿಪೋರ್ಟರ್ಗಳು ನಿಮ್ಮ ಸ್ಪಷ್ಟೀಕರಣ ಆಮೇಲೆ ಇರಲಿ, ಮಾರಿಕೊಂಡ ಮಾಧ್ಯಮ ಯಾರು ಹೇಳಿ ಅಂತ ಶುರು ಮಾಡಿದ್ರು.
ನಟ ಪ್ರಕಾಶ್ ರಾಜ್ ಸಿನಿಮಾ ಪತ್ರಕರ್ತರನ್ನು ಎದುರಿಸುವುದು ಬೇರೆ. ಅಲ್ಲಿ ಎದುರಿಸೋದು ಅಂತ ಇರೋದಿಲ್ಲ ಸಾಮಾನ್ಯವಾಗಿ. ಹೇಳ್ತೀನಿ ಬರ್ಕಳಿ ಅನ್ನೋ ಥರ ಇರುತ್ತೆ. ಬಟ್ ಇಲ್ಲಿ ಕ್ರೈಮ್ ರಿಪೋರ್ಟರು, ಪೊಲಿಟಿಕಲ್ ರಿಪೋರ್ಟರ್ಗಳಿದ್ರು. ಒಂದೊಂದೇ ವಿಷಯ ಮಾತಾಡ್ತಾ ಹೋದ್ರು. ಒಂದೂವರೆ 2 ತಾಸೇ ಆಯ್ತೇನಪ್ಪ, ಹೆಚ್ಚು ಕಡಿಮೆ ಆಯಿತು. ಒಂದೇನು, ಚಿನ್ನಯ್ಯ ಹೇಳಿದ್ದನ್ನು ಇವ್ರು ಒಪ್ಕೊಂಡ್ರು ನೋಡ್ರಿ. ಗಿರೀಶ್ ಮಟ್ಟಣ್ಣವ್ರು ಫೋನ್ ಮಾಡಿ ಕೊಟ್ಟಿದ್ದು ನಿಜ, ನಾ ಚಿನ್ನಯ್ಯಗೆ ಮಾತಾಡಿದ್ದು ನಿಜ ಅಂತ ಹೇಳಿದ್ರು. ಅಷ್ಟೇ ಬೇಕಾಗಿದ್ದು. ಚಿನ್ನಯ್ಯ ಸುಳ್ಳು ಹೇಳೋದನ್ನ ಸತ್ಯ ಹೇಳಿದ್ನ, ಅಷ್ಟೇ ಬೇಕಾಗಿದ್ದು. ಅವರ ಫಸ್ಟ್ ಪಾಯಿಂಟ್ ಕೇಳಿಸ್ಕೊಳ್ಳಿ. ಗಣೇಶ್ ಮಟ್ಟ ಇವರು ಮಂಟಣ್ಣನವರು ಇವ್ರನ್ನ ಯಾರನ್ನೂ ಭೇಟಿ ಮಾಡಿದವನು ಅಲ್ಲ. ಮೋಹಂತಿ ಅವರು ಇನ್ನೂ ಈ ಚಿನ್ನಯ್ಯನ ಭೇಟಿ ಮಾಡಿಲ್ಲ. ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂಥರದ್ದು ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬಂತು. ಇಲ್ಲ, ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ಅನ್ನೋ ಮಾಸ್ಕ್, ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ಮ ಜೊತೆ ಮಾತಾಡ್ಬೇಕಂತೆ. ಅವನು ಏನು ಹೇಳ್ದ ಅಂದರೆ ತಮಿಳ್ನಲ್ಲಿ ಹೇಳ್ದ ಅವನು, அண்ணே உங்களை ரொம்ப பிடிக்கண்ணே, எனக்கு நிறைய விஷயம் தெரியும்ண்ணே. அப்படியாப்பா, எந்த ஊர்? அண்ணே நான் வந்து உங்களை மீட் பண்ணோண்ணே. என்ன ஏன்டா மீட் பண்ணுறேன்? என்ன தெரியும் உனக்கு? என்ன பொட்டு பணம் கிடக்குண்ணே, எஸ்ஐடி ஃபார்மாக இருக்குது, இப்போ பயமாக இருக்குண்ணே. ஏன் உண்மையாக சொல்கிறதுக்கு உனக்கு ஏன்டா பயமாக இருக்குது? இப்போ சொல்லு, அவர் நல்ல ஆஃபீஸரு, ஒன்றும் ஆகாத. உண்மையாக சொன்னால் ஊரே கொண்டாடும்டா, நமக்கு தெரியணும். நானே வந்து கட்டிப்பிடிக்கிறேன்டா உன்னை, நீ போ. அதுக்கு முன்னாடி மீட் பண்ண வேண்டாம். ಹೌದಪ್ಪ, ಊರೇ ಕೊಂಡಾಡೋಣ ಅವನ್ನೇ, ಊರೇ ಕೊಂಡಾಡುತ್ತೆ, ನಾನೇ ಬಂದು ನಿನ್ನ ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನಿನಗೇನಾದ್ರು ಹೇಳಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಇಸ್ಕೊಳ್ಳಿ. ಇಮಿಡಿಯೇಟಾಗಿ ರೆಕಾರ್ಡೆಡ್ ವಾಯ್ಸ್ನಲ್ಲಿ ಏನೇನೋ ಬಡಬಡಿಸ್ದ. ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡು ಈ ಥರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತೊಗೊಂಡು ಬಂದು, ಮಂಡ್ಯದವಲ್ಲ ತಮಿಳ್ ಮಾತಾಡ್ತಾರೆ. ಅದು ಯಾವ ಭಾಷೆ ಪ್ರಕಾಶ್? ನೀವು ಹಲವು ಭಾಷೆ ಮಾತಾಡ್ತಿರಲ್ಲ, ಅದ್ರ ಸ್ವಲ್ಪ ತೆಲುಗು ಮಿಕ್ಸ್ ಆಗಿದೆ ಸರ್, ಇದು ವಿಷಯ. ನಾನು ನನ್ನ ಕರೆಸಿ ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್, ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಇನ್ವೆಸ್ಟಿಗೇಟ್. ಒಂದು ಸ್ವಲ್ಪ ದಿನ ಆದಮೇಲೆ ಕೇಳ್ತೀನಿ, ಏನಾಯಿತು ಸರ್? ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತಗೋಬೇಡಿ, ನೀವು ಕಳಿಸಿದ್ರಿ, ಅವನನ್ನು ಕರೆಸಿ ಮಾತಾಡಿದೆ, ಅವನೀಗ ರಿವರ್ಸ್ ಆಗ್ತಿದ್ದಾನೆ. ಸೊ ಅವನು ಹೇಳಿರೋದು ಕರೆಕ್ಟು, ಅವನು ನನಗೆ ಫೋನ್ ಮಾಡಿದ್ದು ಕರೆಕ್ಟು. ಆದರೆ ಒಬ್ಬ ಪ್ರಜೆಯಾಗಿ ನಾನು ಇಮಿಡಿಯೇಟ್ ಆಗಿ ಇವರೇ ಮಾಡಿದ್ದಾರೆ ಅಂತ ಧರ್ಮಸ್ಥಳದ ಆಂದೋಲನಕ್ಕೆ ಹೋಗಲಿಲ್ಲ. ನಾನು ಧರ್ಮಸ್ಥಳದ ವಿರುದ್ಧ ನಾನು ಯಾಕಿರಲಿ, ಅಲ್ಲಿ ಹೋಗೇ ಇಲ್ಲ. ನಾನು ಒಂದೇ ಒಂದು ಸಲ ವೀರೇಂದ್ರ ಹೆಗ್ಡೆ ಅವರು ನಾನು ಭೇಟಿ ಮಾಡಿದ ಅದ್ಭುತವಾದ ಮನುಷ್ಯ. ನಾನು ಕರ್ಕೊಂಡು ಹೋಗಿದ್ರು ಮಂಗಳೂರಿನಲ್ಲಿ. ಅವರು ತುಂಬ ಬ್ಯೂಟಿಫುಲ್ ಆಗಿ ಮಾತಾಡಿ ಫಲಹಾರ ತಿಂದು. ಸತ್ತಿರೋದು ನಮ್ಮ ಹಿಂದೂ ಹೆಣ್ಮಕ್ಳು, ನಾವು ಅದನ್ನು ಕಂಡು ಹಿಡಿಬೇಕಾ? ಈ ಪ್ರಶ್ನೆ ಕೇಳಿದವನು ಆಂಟಿ ಹಿಂದೂ ಅನ್ಬೇಕಾ? ಇಲ್ಲಿ ಧರ್ಮ ಏನು ಬಂತು? ನನಗೆ ನಂಬಿಕೆ ಇಲ್ದಿದ್ರು ನನ್ನ ಹೆಂಡತಿ ನಂಬಿಕೆ ಮೇಲೆ ನಂಗೆ ನಂಬಿಕೆ ಇದೆ, ಅವರನ್ನ ಗೌರವಿಸ್ತೀನಿ ನಾನು. ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಪಕ್ಷ ಇದ್ರೆ ಅದೊಂದು ಪೊಲಿಟಿಕಲ್ ಪಕ್ಷ ಅಷ್ಟೇ. ಆದ್ರೆ ಬರೀ ಅದನ್ನ ಪ್ರಶ್ನಿಸಿದ್ರೆ ಆಂಟಿ ಹಿಂದೂ ಅಂದ್ಬಿಟ್ಟು ಧರ್ಮಸ್ಥಳ ಯಾಕೆ? ಒಂದು ನಿಮಿಷ, ಅವ್ರು ಧರ್ಮಸ್ಥಳಕ್ಕೆ ಯಾಕೆ ತರ್ತಿದ್ದಾರೆ? ನಾನು ಚಿನ್ನಯ್ಯನ ಹೇಳಿಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಲು 200 ಕೋಟಿ ರೂಪಾಯಿ ನಾನು ಎಲ್ಲಿ ತಗೊಳ್ಳಿ? ಇಷ್ಟು ಸ್ಪಷ್ಟೀಕರಣ ಪ್ರಕಾಶ್ ರಾಜ್ರಿಂದ. ಸ್ವಲ್ಪ ಡೀಟೇಲ್ಗೆ ಹೋಗಿ ಹೇಳಲ್ಲ. 2025 ಜುಲೈ 14ನೇ ತಾರೀಕು ಚಿನ್ನಯ್ಯ ಇವ್ರ ಜೊತೆ ಮಾತಾಡೋದು. ಜುಲೈ ಮಟ್ಟಣ್ಣವರು ಫೋನ್ ಮಾಡಿ ಪ್ರಕಾಶ್ ರಾಜರಿಗೆ ಕೊಡೋದು ಕಳೆದ ವರ್ಷ ಜುಲೈ 14ನೇ ತಾರೀಕು. ಇವರು ಪ್ರಣವ್ ಮೊಹಾಂತಿ ಅವರಿಗೆ ಆಡಿಯೋ ಕಳಿಸಿದ್ರು. ಚಿನ್ನಯ್ಯ ಹಿಂಗೆ ಮಾತಾಡಿ ತರಿಸ್ಕೊಂಡ್ರಂತ ಅವನ ಹತ್ರ ಆಡಿಯೋ ಮೊಬೈಲಲ್ಲಿ ಹೇಳಿಸಿ ಅದನ್ನು ತರಿಸ್ಕೊಂಡು ಪ್ರಣವ್ ಮೊಹಾಂತಿ ಅವ್ರಿಗೆ ಕಳಿಸ್ತಾರೆ. ಅವರು ಜುಲೈ 15ನೇ ತಾರೀಕು ಸರ್ಕಾರ SIT ಫಾರ್ಮ್ ಮಾಡಿ ಪ್ರಣವ್ ಮೊಹಾಂತಿ ಅವರನ್ನು SITಯ ಮುಖ್ಯಸ್ಥರು ಅಂತ ಘೋಷಣೆ ಮಾಡಿದ್ದು ಜುಲೈ 17ನೇ ತಾರೀಕು. ಅರ್ಥ ಆಯಿತು ಅನ್ಕೋತೀನಿ. ಜುಲೈ 14ಕ್ಕೆ ಚಿನ್ನಯ್ಯ ಇವ್ರ ಹತ್ರ ಮಾತಾಡ್ತಾನೆ, ಆಡಿಯೋ ಕಳಿಸು ಅಂತಾರೆ ಇವರು ಪ್ರಕಾಶ್ ರಾಜ್. ಇವರು ಆಡಿಯೋ ಕಳಿಸ್ತಾರೆ, ಇವರು ಪ್ರಣವ್ ಮೊಹಾಂತಿ ಅವ್ರ ಜೊತೆಗೆ ಮಾತಾಡ್ಬಿಡ್ತಾರೆ. ಹಿಂಗಿದೆ ನೋಡ್ರಿ ಈ ಕೇಸ್ನಲ್ಲಿ ಅಂತ. ಬಟ್ ಪ್ರಣವ್ ಮೊಹಾಂತಿ ಅವರು SITಯ ಮುಖ್ಯಸ್ಥರಾಗಿ ನೇಮಕಗೊಳ್ಳೋದು ಜುಲೈ 17ನೇ ತಾರೀಕು. ಒಳ್ಳೆಯದು, ಸಾಕಷ್ಟು ಅಂಶಗಳನ್ನು ಹೇಳಿದ್ದಾರೆ. ನಾನು ಯಾವತ್ತೂ ಚಿನ್ನಯ್ಯನ ಗಿರೀಶ್ ಮಟ್ಟಣ್ಣವ್ರನ್ನ ಭೇಟಿಯಾಗಿಲ್ಲ, ಅದು ಇದು ಭೇಟಿಯಾಗಿದ್ದೀರಿ ಅಂತ ನಾವು ಏನು ಹೇಳಿಲ್ಲ. ಆತ ಏನು ಹೇಳ್ದ? ಫೋನ್ ಮಾಡಿ ಕೊಟ್ಟರು ಪ್ರಕಾಶ್ ರಾಜ್ ಹಿಂಗೆ ಹೇಳಿದ್ರಪ್ಪ, ಅಷ್ಟೇ ಹೇಳಿರೋದು. SIT ಮುಂದೆ ಹೋಗಿ ಹೇಳು ಅಂದೆ. ಚಿನ್ನಯ್ಯನ ವಾಯ್ಸ್ ರೆಕಾರ್ಡನ್ನು ಪ್ರಣವ್ ಮೊಹಾಂತಿ ಅವ್ರಿಗೆ ಕಳಿಸ್ದೆ. ಆ್ಯಕ್ಚುಲಿ ಈ ಡೇಟ್ ಬಗ್ಗೆ ನಮ್ಮ ರಿಪೋರ್ಟರ್ ರಮೇಶ್ ಕೇಳಿದ್ದು ಲಾಸ್ಟಿಗೆ, ಅದೆಲ್ಲ ಕೇಳಬೇಡ ಅಂದ್ಬಿಟ್ರು ಪ್ರಕಾಶ್ ರಾಜ್. ಇರಲಿ,
ಆಮೇಲೆ ಪ್ರಣವ್ ಮೊಹಾಂತಿ ಅವರೇ ಹೇಳಿದ್ರಂತೆ, ಇದು SIT ತನಿಖೆ ಎಲ್ಲ ಆದಮೇಲೆ ಚಿನ್ನಯ್ಯನಿಂದ ದೂರ ಇರಿ ಅಂತ ಮೊಹಾಂತಿ ಅವರು ಹೇಳಿದ್ರಂತೆ. ಚಿನ್ನಯ್ಯ ಉಲ್ಟಾ ಹೊಡಿತಾ ಇದ್ದಾನೆ, ಅವನಿಂದ ದೂರ ಇರಿ ಅಂದ್ರಂತೆ. ಕೊನೆಯ ಬೈಟ್ನಲ್ಲಿ ಹೇಳ್ತಾರೆ ನೋಡಿ, ಒಂದು ಸಲ ವೀರೇಂದ್ರ ಹೆಗಡೆ ಭೇಟಿಯಾಗಿದ್ದೆ, ಅದ್ಭುತ ಮನುಷ್ಯ. ಧರ್ಮಸ್ಥಳದ ಬಗ್ಗೆ ನಾನು ಯಾಕೆ ಅಪಪ್ರಚಾರ ಮಾಡಲಿ? 200 ಕೋಟಿ ವ್ಯವಹಾರ ಷಡ್ಯಂತ್ರದ ಬಗ್ಗೆ ನನ್ನನ್ನು ಎಳೆದು ತರಬೇಡಿ. ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳು ಏಕೆ ಸತ್ರು ಅಂತ ಪ್ರಶ್ನಿಸಿದ್ದು ತಪ್ಪ. ನನ್ನ ಹೆಂಡತಿ ದೇವರ ಪೂಜೆ ಮಾಡ್ತಾಳೆ, ಅವಳ ಭಾವನೆ ಗೌರವಿಸ್ತೀನಿ. BJPನ ಪ್ರಶ್ನೆ ಮಾಡಿದರೆ ಹಿಂದೂ ವಿರೋಧಿ ಪಟ್ಟ ಕಟ್ತಾರೆ. ನಾನು MLA MP ಆಗಬೇಕಿಲ್ಲ, ಪ್ರಶ್ನೆ ಮಾಡೋದೇ ತಪ್ಪ ಅಂತೆಲ್ಲ ಕೇಳಿದ್ದಾರೆ ಪ್ರಕಾಶ್ ರಾಜ್ ಅವರು. BJPಯನ್ನು ನಾನೇ 100 ಸಲ ಹೇಳ್ತೇನೆ ರೀ, BJP ಆಗಲಿ, ನರೇಂದ್ರ ಮೋದಿ ಆಗಲಿ, ಅಮಿತ್ ಶಾ ಆಗಲಿ, ಯಾರೂ ಪ್ರಶ್ನಾತೀತರಲ್ಲ. ಅವರನ್ನು ಪ್ರಶ್ನಿಸುವ ಸ್ವಭಾವ ಬೆಳೆಸ್ಕೊಳ್ಬೇಕು. ಆದರೆ ಒಂದು ನ್ಯಾಷನಲ್ ಚಾನಲ್ನ ಕಾನ್ಕ್ಲೇವ್ನಲ್ಲಿ ಕೂತ್ಕೊಂಡು ರಾಮಲೀಲೆಯನ್ನು ಟೀಕಿಸ್ತಾ ಆ್ಯಂಕರ್ ಕೇಳ್ತಾರೆ, ರಾಮಲೀಲೆಯನ್ನು ಭಯಭಕ್ತಿಯಿಂದ ನೋಡುವಂಥ ಜನ ಇದ್ದಾರಲ್ಲ, ಅಂದರೆ ಚೈಲ್ಡ್ ಪಾರ್ನು ನೋಡ್ತಾರಲ್ರಿ ಜನ ಅಂತಂದರು ಪ್ರಕಾಶ್ ರಾಜ್. ಚೈಲ್ಡ್ ಪಾರ್ನ್ ನೋಡ್ತಾರೆ ಜನ ಅಂತ. ಅಂದರೆ ಕೋಟ್ಯಂತರ ಜನ ಆರಾಧಿಸುವ ರಾಮ, ಭಕ್ತಿಯಿಂದ ಕೇಳಿಸಿಕೊಳ್ಳುವ ರಾಮಾಯಣ, ನಿಮಗದನ್ನು ಹೋಲಿಸೋದಕ್ಕೆ ಚೈಲ್ಡ್ ಪಾರ್ನ್ ಬಿಟ್ಟರೆ ಬೇರೆ ಏನೂ ಸಿಗಲಿಲ್ಲ ಪ್ರಕಾಶ್ ರಾಜ್ ಅವರೇ. ಚೈಲ್ಡ್ ಪಾರ್ನ್. ಆವಾಗ ನಿಮ್ಮ ಇಂಟೆನ್ಷನ್ಗಳನ್ನು ಪ್ರಶ್ನೆ ಮಾಡಬೇಕಾಗತ್ತೆ. ಪ್ರಕಾಶ್ ರಾಜ್ ಹೆಂಡತಿಯವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಆಶ್ಲೇಷ ಪೂಜೆ ಮಾಡಿಸ್ತಾರೆ. ಅದನ್ನೇನ್ರಿ ಪ್ರಶ್ನೆ ಮಾಡ್ತೀರಿ? ಅವಳ ಧಾರ್ಮಿಕ ನಂಬಿಕೆ ಅಂತಾರೆ ಪ್ರಕಾಶ್ ರಾಜ್ ಅವರು. ಫೇರ್ ಇನಫ್, ಅವರ ಧಾರ್ಮಿಕ ನಂಬಿಕೆ. ನಿಮ್ಮ ಹೆಂಡತಿಯ ಧಾರ್ಮಿಕ ನಂಬಿಕೆಯನ್ನು ಗೌರವಿಸಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನುಳಿದವರ ಧಾರ್ಮಿಕ ನಂಬಿಕೆ ಪ್ರಶ್ನೆ ಬರೋದಿಲ್ವಾ? ಇನ್ನುಳಿದವರ ಧಾರ್ಮಿಕ ನಂಬಿಕೆ, ನಿಮ್ಮ ಹೆಂಡತಿಯ ಧಾರ್ಮಿಕ ನಂಬಿಕೆ ಒಂದನ್ನು ನೀವು ಗೌರವಿಸಿದರೆ ಸಾಕ. ಅದು ತಮಿಳ್ನಾಡಿನಲ್ಲಿ ಏನಾದ್ರು ಕಲ್ಚರ್ ಇದೆಯಾ ಹಂಗೆ? ಉದಯನಿಧಿ ಬಂದು ಸನಾತನದ ಸರ್ವನಾಶ ಮಾಡ್ತೀನಿ ಅಂತೇಳಿ ಅವರ ಅಮ್ಮ ದೇವಸ್ಥಾನ ಸುತ್ತುತ್ತಾ ಇರ್ತಾರೆ. ಉದಯನಿಧಿನೂ ಹಿಡಿದನ್ನೇ ಹೇಳ್ತಾರೋ ಏನೋ? ನಮ್ಮ ಅಮ್ಮನ ಧಾರ್ಮಿಕ ನಂಬಿಕೆ ಅದು. ಉಳಿದವರ ಧಾರ್ಮಿಕ ನಂಬಿಕೆಗಳನ್ನು ಕಟ್ಕೊಂಡು ನಮಗೇನಾಗಬೇಕು? ಈಗ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳು ಏಕೆ ಸತ್ರು ಅಂತ ಪ್ರಶ್ನಿಸಿದ್ದು ತಪ್ಪ? ಪ್ರಶ್ನೆ ನಾವು ಕೇಳಿದ್ದೀವಪ್ಪ. ಆ ಒಂದು ಅಜ್ಜಿ ಬಂತು, ಕಣ್ಣೀರು ಹಾಕ್ತು. ಆಕೆ ಕಣ್ಣೀರು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂದುಬಿಡ್ತು. ಬೆಳೆದು ನಿಂತು ಮೆಡಿಕಲ್ ಓದ್ತಾ ಇದ್ದ ಮಗಳಿದ್ಲಂತೆ ಆಕೆಗೆ. ಫ್ರೆಂಡ್ಸ್ ಜೊತೆ ಧರ್ಮಸ್ಥಳಕ್ಕೆ ಬಂದರೆ ದೇವಸ್ಥಾನದ ಬಟ್ಟೆ ಯೂನಿಫಾರ್ಮ್ ಅಲ್ಲಿ ಪಂಚೆ ಶರ್ಟ್ ಹಾಕೋತಾರಲ್ಲ, ಹಂಗೆ ಹಾಕೋತಾ ಇದ್ದವ್ರು ಅವಳನ್ನ ಕಿಡ್ನಾಪ್ ಮಾಡಿಬಿಟ್ರಂತೆ. ಕರ್ಕೊಂಡೋಗಿ ಅತ್ಯಾಚಾರ ಮಾಡಿ ಹೆಣ ಹೂತಾಕ್ಬಿಟ್ರಂತೆ. ಆ ಅಜ್ಜಿ ಅಳ್ತಾ ಇತ್ತು ಗೊಳೋ ಅಂತ. ನಮ್ಮ ಕಣ್ಣಲ್ಲೂ ನೀರು ಬಂತ್ರಿ. ಅವತ್ತೇ ನಿರ್ಧಾರ ಮಾಡಿದೆ, ಈ ಸುಜಾತ ಭಟ್ಟಿಗೆ ನ್ಯಾಯ ಕೊಡಿಸೋದೆ, ಯಾವನು ಬರ್ತಾನೋ ಯಾವನು ಬಿಡ್ತಾನೋ ಅಂತ. ಹಂಗೆ ನಿಂತ್ಕೋಬೇಕು ಪ್ರಕಾಶ್ ರಾಜ್ ಅವರೇ, ಕೊಡಿಸೋದೇ ನ್ಯಾಯ ಅಂತ. ಆ ಸುಜಾತ ಭಟ್ ಹತ್ರ ನಿನ್ನ ಮಗಳದೊಂದು ಫೋಟೋ ಕೊಡು ಅಂದರೆ ಇನ್ಯಾರ್ದ ಫೋಟೋ ತಂದು ಕೊಡುತ್ತಾ ಅಜ್ಜಿ? ಆ MD ಸಮೀರ ಅಂತ ಒಬ್ಬ ಇದ್ನಪ್ಪ, ಆತನ ವಿಡಿಯೋನ ನೋಡಿದಾಗ ಅಬ್ಬಬ್ಬಬ್ಬಬ್ಬ, ಗಂಡು ಮಗ ಅಂತೂ ಇಂತೂ ಒಬ್ಬ ಪತ್ರಕರ್ತನ ಲೆಕ್ಕದಲ್ಲಿ ಹೋರಾಟಗಾರ ಊಟದ ಅನ್ಕಂಡ್ವಿ ನಾವು. ಏನು ವಿಡಿಯೋಗಳವು. ಆ ಅಜ್ಜಿ ಹೇಳಿದ್ದನ್ನೇ ಈತ ವಿಡಿಯೋದಲ್ಲಿ ಹೇಳ್ತಾ ಇದ್ದ. ಅಜ್ಜಿನೇ ಸುಳ್ಳು ಹೇಳ್ತು ಅಂತಾಯ್ತು, ಇದು ಸುಳ್ಳು ಹೇಳ್ತು ಅಂತಾಯ್ತು. ಅಜ್ಜಿ ಹೇಳಿದ ಕತೆ ಕೇಳ್ಕೊಂಡು ಕಣ್ಣೀರಿಟ್ಟವರು ಅಜ್ಜಿ ಸುಳ್ಳು ಹೇಳಲು ಅಂತ ಗೊತ್ತಾದ್ಮೇಲೆ ಇವಳು ಯಾವಳ್ರಿ ಲೋಫರ್ ಅನ್ಬೇಕು ಅನ್ಬಾರ್ದು ನಾವು ಅಂದ್ವಪ್ಪ. ಪ್ರಶ್ನೆ ಕೇಳುವವರು ಆ ಪ್ರಶ್ನೆಗೆ ಉತ್ತರ ಬೆನ್ನತ್ತಿ ತಿಳ್ಕೋಬೇಕು ಅನ್ನುವ ಹಪಹಪಿಯನ್ನು ಹೊಂದಿರಬೇಕು. ಉತ್ತರ ಗೊತ್ತಾದ್ಮೇಲೆ ಜನರಿಗೆ ಹೇಳ್ಬೇಕು. ಅದನ್ನು ಉತ್ತರ ಗೊತ್ತಾದ್ಮೇಲೆ ಹೇಳಬೇಕು ಜನರಿಗೆ. ಸುಜಾತ ಭಟ್ಟಳನ್ನು ಹೆಗಲ ಮೇಲೆ ಹೊತ್ತಿಸಿಕೊಂಡು ಮೆರೆದಾಡಿ ಆಕೆ ಸುಳ್ಳು ಹೇಳ್ತಿದ್ದಾಳೆ ಅಂದರೆ ಡಂಪ್ ಮಾಡಿ ಬಿಲ ಸೇರ್ಕೊಂಡು ಬಿಡೋದಲ್ಲ. ದಟ್ ಈಸ್ ನಾಟ್ ದ ವೇ. ಬರ್ತೀನಿ ರೀ. ಧರ್ಮಸ್ಥಳದ ವಿಷಯ ಹೇಳ್ತಾ ಇದ್ವಿ. ಪ್ರಕಾಶ್ ರಾಜ್ ಅವರ ಪತ್ರಿಕಾಗೋಷ್ಠಿಯನ್ನು ನೋಡಿದ್ರಿ. ಗಿರೀಶ್ ಮಟ್ಟಣ್ಣವರು ಒಂದು FIR ಕ್ವಾಶ್ ಮಾಡಬೇಕು ಅಂತ ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಅವಹೇಳನಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಕ್ಕೊಂದು FIR ಆಗಿತ್ತು. ಆ FIR ಅನ್ನು ರದ್ದು ಮಾಡಿ ಅಂತ ಅರ್ಜಿ ಇದು. ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಎದುರಿಗೆ ಅರ್ಜಿ ಬಂತು. ಭಿನ್ನಾಭಿಪ್ರಾಯಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ಆದರೆ ಇಂಥದ್ದಕ್ಕೆಲ್ಲ ಅಲ್ಲ ಅಂದರು. ಅಂದರೆ ಬಳಸಿದ ಭಾಷೆ, ಆ ಶಬ್ದಗಳು
ಇದಕ್ಕೆಲ್ಲ ಅವಕಾಶ. ಭಿನ್ನಾಭಿಪ್ರಾಯ ಯಾರು ಬೇಕಾದರೂ ವ್ಯಕ್ತಪಡಿಸ್ಬೋದಪ್ಪ. ಧರ್ಮಾಧಿಕಾರಿ ಏನ್ರಿ? ಧರ್ಮ ದೇವರುಗಳನ್ನೇ ನಾವು ಪ್ರಶ್ನೆ ಮಾಡೋ ಸಮಾಜ ನಮ್ಮದು. ಈ ಸಂಸ್ಕೃತಿಯ ಬ್ಯೂಟಿ ಅಂತ ಕರಿತೀನಿ ನಾನು ಅದನ್ನು. ಈ ಸಂಸ್ಕೃತಿಯ ಬ್ಯೂಟಿ ದೇವರು, ಧರ್ಮ, ಧರ್ಮ ಗ್ರಂಥ ಯಾವುದೂ ನಮ್ಮಲ್ಲಿ ವಿಮರ್ಶಾತೀತವಲ್ಲ. ಯಾವುದೂ ವಿಮರ್ಶಾತೀತವಲ್ಲ. ಆ ದೇವರು ಕೂಡ ನನ್ನ ತರ್ಕದ ಪ್ರಶ್ನೆಗಳನ್ನು ಪಾಸ್ ಮಾಡಬೇಕು, ತರ್ಕದ ಪರೀಕ್ಷೆಯನ್ನು ಪಾಸ್ ಮಾಡಬೇಕು, ಹಂಗೆ ಅನ್ಕೊಂಡಿರೋರು ನಾವು. ಆದರೆ ಅದಕ್ಕಾಗಿ ಬಳಸುವ ಶಬ್ದಗಳು, ಭಾಷೆ, ಅದನ್ನು ಹೈಕೋರ್ಟ್ ಪಾಯಿಂಟ್ ಔಟ್ ಮಾಡ್ತೀವತ್ತು. ಪ್ರಶ್ನೆ ಮಾಡೋದಕ್ಕೆಲ್ಲದಕ್ಕೂ ಅವಕಾಶ, ಎಲ್ರಿಗೂ ಅವಕಾಶ ಇದೆ. ಬಟ್ ಇಂಥದ್ದು ಮಾಡೋದಕ್ಕಲ್ಲ. ಆರೋಗ್ಯಕರವಾಗಿ ಚರ್ಚೆ ನಡೀಲಿ. ಕೆಸರೆರಚಾಟ ಮಾಡೋದರಿಂದ ಪ್ರಯೋಜನ ಇಲ್ಲ ಅಂದರು ಜಸ್ಟಿಸ್ ನಾಗಪ್ರಸನ್ನ ಅವರು. ಭಿನ್ನಾಭಿಪ್ರಾಯಗಳಿಗೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ಇಂಥದ್ದಕ್ಕಲ್ಲ. ಆರೋಗ್ಯಕರ ಚರ್ಚೆಗೆ ಸ್ವಾಗತ. ಕೆಸರೆರಚಾಟದಿಂದ ಪ್ರಯೋಜನ ಇಲ್ಲ. ಇಂಥದ್ದನ್ನೆಲ್ಲ ನಿಲ್ಲಿಸ್ತೀನಿ ಅಂತ ಪ್ರಮಾಣ ಪತ್ರ ಸಲ್ಲಿಸ್ತೀರಾ ಅನ್ನುವ ಪ್ರಶ್ನೆಯನ್ನು ಗಿರೀಶ್ ಮಟ್ಟಣ್ಣವರವರ ವಕೀಲರಿಗೆ ಕೇಳಿದ್ರು. ಅಂದರೆ ನಿಮ್ಮ ಕ್ಲೈಂಟ್ ಪ್ರಮಾಣ ಪತ್ರ ಸಲ್ಲಿಸ್ತಾರಾ? ಇನ್ನು ಮುಂದೆ ಇಂಥದ್ದೆಲ್ಲ ಮಾಡೋದಿಲ್ಲ ಅಂತ ಪ್ರಮಾಣ ಪತ್ರ ಸಲ್ಲಿಸ್ತಾರೆ ಅಂತ ಅವರ ವಕೀಲರು ಹೇಳಿದ್ದಾರೆ. ಅರ್ಜಿ ವಿಚಾರಣೆ 22ನೇ ತಾರೀಖಿಗೆ ಮುಂದೂಡಲ್ಪಟ್ಟಿದೆ. 22ನೇ ತಾರೀಖಿಗೆ. ಈ ಮಧ್ಯೆ ಚಕ್ರವರ್ತಿ ಸೂಲಿಬೆಲೆ, ವಸಂತ್ ಗಿಳಿಯಾರ್ ಮತ್ತು ವಿಕಾಸ್ ಪುತ್ತೂರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಧರ್ಮಸ್ಥಳ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಪತ್ರಿಕಾಗೋಷ್ಠಿ. ಅದರಲ್ಲಿ ಕೆಲವು ಆಗ್ರಹಗಳು ಬಂದು, ಜಾಸ್ತಿ ಮಾತಾಡೋದಿಲ್ಲ, ಏನು ಹೇಳಿದರೆ ಕೇಳಿಸ್ಕೊಂಬಿಡಿ. ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವ ರಿಟ್ ಅರ್ಜಿಯ ಅದರ ಮೂಲಕ ಬಹಿರಂಗಗೊಂಡಿರುವಂಥ ಸತ್ಯಗಳು, ಅವತ್ತು ನಾವು ಮಾಡಿದಂಥ ಎತ್ತಿದ ಪ್ರಶ್ನೆಗಳು ಮತ್ತು ಮಾಡಿದ ಆರೋಪಗಳು ಅದು ಸತ್ಯ ಅನ್ನೋದು ಇವತ್ತಿಗೆ ಸಾಬೀತಾಗಿದೆ. ಚಿನ್ನಯ್ಯ ಕೋರ್ಟಿಗೆ ಸಲ್ಲಿಸಿರುವಂಥ ವರದಿಯಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖ ಆಗಿದೆ. ಇವತ್ತು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿದ್ದಾರೆ. ಪ್ರಣಬ್ ಮೊಹಂತಿ ಅವರಿಗೂ ಕೂಡ ನಾನು ಮಾತಾಡಿದೆ, ಅವ್ರು ನನಗೆ ಭಾಳ ಆಪ್ತರಿದ್ದರು ಅಂತ ಹೇಳಿದ್ದಾರೆ. ಆಮೇಲೆ ಇತ್ತೀಚೆಗಷ್ಟೇ ಅವರು ಬ್ರೈನ್ ಮ್ಯಾಪಿಂಗ್ ವಿಷಯವನ್ನು ಹೇಳಿದ್ದಾರೆ. ಈಗ ಚಿನ್ನಯ್ಯ ಎಂದು ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅಂತ ಹೇಳಿ ಈಗ ಗೃಹ ಸಚಿವರಾಗಿ ಪ್ರಿಯಾಂಕ ಖರ್ಗೆ ಅವರಿದ್ದಾರೆ. ಪರಮೇಶ್ವರ್ ಅವರು ಮುಚ್ಚಿಟ್ಟ ಸತ್ಯವನ್ನು ಪ್ರಿಯಾಂಕ ಖರ್ಗೆ ಅವರು ಬಯಲು ಮಾಡಬೇಕು. ಅವನ ಕಿವಿಗೆ ಹೆಡ್ಫೋನನ್ನು ಹಾಕಿ ಆತನಿಗೆ ಡೈರೆಕ್ಷನನ್ನು ಕೊಡ್ತಾ ಇದ್ರು. ಇನ್ನೊಬ್ಬ ವ್ಯಕ್ತಿ ಆ ಹೆಡ್ಫೋನಲ್ಲಿ ಅವನಿಗೆ ಡೈರೆಕ್ಷನ್ ಕೊಡ್ತಾ ಇದೆ, ನೀನು ಆ ಕಡೆ ಹೋಗಬೇಕು, ಇಲ್ಲಿಂದ ಆ ಕಡೆ ಹೋಗಬೇಕು ಅಂತೇಳಿ. ವೀರೇಂದ್ರ ಹೆಗಡೆ ಜೈಲಿಗೆ ಹೋದರೆ ನಿನಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಚಿನ್ನಯ್ಯಗೆ ಆಫರ್ ಮಾಡಿರುವಂಥದ್ದು. ಮುಖ್ಯಮಂತ್ರಿ ಆಗಿರುವಂಥ, ಆಗ DCM ಆಗಿರುವಂಥ DK ಶಿವಕುಮಾರ್ ಅವರು ಇದೊಂದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಪ್ರಕಾಶ್ ರಾಜ್ ಚಿನ್ನಯ್ಯ ಜೊತೆ ಮಾತಾಡಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರಿಗೆ ನೋಟಿಸ್ ಕಳಿಸಿ ಅವ್ರನ್ನ ವಿಚಾರಣೆ ಮಾಡಬೇಕಿತ್ತ ಇಲ್ವಾ? ಪ್ರಕಾಶ್ ರಾಜ್ ಹೇಳಿದ್ರಂತೆ 29ನೇ ತಾರೀಕು ನಾನೇ ಬರ್ತೀನಿ, ಬಂದು ನೀನು ತಬ್ಕೊಳ್ತೀನಿ ಅಂತ. SIT ರಚನೆಯ ಹಿಂದೆಯೂ ಕೂಡ ಒಂದು ಇಡೀ ತಂಡ ಇದರ ಷಡ್ಯಂತ್ರದ ಪಾತ್ರವನ್ನು ವಹಿಸಿತ್ತು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಈ ಒಬ್ರು ಮಂತ್ರಿ ಆಗಿದ್ದವರು ಸ್ಪಷ್ಟವಾಗಿ ಹೇಳಿದ್ರು, ಎಡಪಂಥೀಯರ ಒತ್ತಡದ ಮೇಲೆಯೇ ನಾವು ಈ SITಯನ್ನ ಮಾಡ್ತಾ ಇದ್ದೀವಿ ಅಂತ ಒಪ್ಪಿಕೊಳ್ಳುವ ಮಟ್ಟಿಗೆ ಅವ್ರು ಬಂದ್ರು. ಆತ ತೋರಿಸಿದ ಜಾಗವನ್ನೆಲ್ಲ ಅಗದ್ರು. ಆತ ಹೇಳಿದ್ದೇನು ಸಿಗಲಿಲ್ಲ ಅಂತ ಗೊತ್ತಾದಾಗ ಎಲ್ಲವೂ ಉಲ್ಟಾ ಹೊಡಿತು. ಆದ್ರೆ ಅದೇ ಚಿನ್ನಯ್ಯ ಇವತ್ತು ನಿಂತ್ಕೊಂಡು ಕೋರ್ಟಿನ ಮುಂದೆ ಹೇಳ್ತಾ ಇದ್ದಾನೆ, ನನಗೆ ಇದಕ್ಕೋಸ್ಕರವೇ ದುಡ್ಡು ಕೊಡ್ಲಾಯ್ತು, ಈ ತರ ಮಾಡು ಅಂತ ಹೇಳಲಾಯ್ತು, ಹೀಗೆ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಆಮಿಷ ಒಡ್ಡಲಾಯ್ತು ಅಂತ ಆತ ಕೋರ್ಟ್ನಲ್ಲಿ ತಾನು ಹೇಳ್ತಿದ್ದಾನೆ. ನನ್ನ ಮತ್ತು ನಿಮ್ಮ ಕೋಟ್ಯಂತರ ರೂಪಾಯಿ ತೆರಿಗೆ ಹಣವನ್ನ ಇದಕ್ಕೋಸ್ಕರ ಖರ್ಚು ಮಾಡಲಾಗಿದೆ. ಇದು ಕರ್ನಾಟಕದ 7 ಕೋಟಿ ಜನಕ್ಕೆ ಮಾಡಿದ ಮೋಸ. ಅದೇ ಪ್ರಕಾಶ್ ರಾಜ್ ಹೇಳ್ತಾರೆ, ನಾನೇ ಅಂದ್ರೆ ಪ್ರಕಾಶ್ ರಾಜ್ ನನಗೆ ತುಂಬಾ ಗೌರವ ಇದೆ, ಜೆಂಟಲ್ ಮ್ಯಾನ್ ಆಗಿದ್ದಾರೆ ವೀರೇಂದ್ರ ಹೆಗಡೆ ಅವರು ಅಂತ ಹೇಳ್ತಾರೆ. ಅವತ್ತು ವೀರೇಂದ್ರ ಹೆಗಡೆ ಅವರು ಜೆಂಟಲ್ ಮ್ಯಾನ್ ಅಂತ ಅನ್ನಿಸ್ಲಿಲ್ವಾ? ಯಾರು ಧರ್ಮಸ್ಥಳವನ್ನ ನಂಬಿಕೊಂಡು ನಡೆದಿದ್ರು ಅವರ ಆಸ್ತಿಕತೆಯ ಮೇಲೆ ಆಗಿರುವಂತ ಆಘಾತಕ್ಕೆ ಇವತ್ತು ನಾನೇ ಹೊಣೆ ಅಂತ ಪ್ರಕಾಶ್ ರಾಜ್ ಹೇಳಲಿಕ್ಕೆ ಸಿದ್ಧ ಇದ್ದಾರಾ? ಈ SITಯ ಮಧ್ಯಂತರ ವರದಿಯನ್ನಂತೂ ಅವರು ಮುಂದೆ ಇಡಲೇಬೇಕು. ಧರ್ಮ ಬೀರುವಾಗಿದ್ದೀನಿ, ನಾನು ಧರ್ಮವನ್ನು ಒಪ್ತೇನೆ ಅಂತ ಹೇಳಿ ದೇವಸ್ಥಾನಗಳಿಗೆ ಹೋಗ್ತಾ ಶ್ರದ್ಧೆಯಿಂದ ಭಗವಂತನಿಗೆ ನಡ್ಕೊಳ್ಳುವಂತ CM ಇದ್ದಾರೆ. ಇವತ್ತು ನಾನು ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಈ ಪ್ರಕರಣದಲ್ಲಿರುವಂತ ನ್ಯಾಯವನ್ನ ಹೊರಗೆ ತರಬೇಕಾಗಿದೆ ಅಂತ. ಸರ್ಕಾರ ಯಾಕೆ ಈ ರೀತಿಯ ಮೀನಾಮೇಷ ಎಣಿಸ್ತಾ ಇದೆ? ಒಂದು ರೀತಿಯಲ್ಲಿ ಜನರನ್ನು ಒಟ್ಟು ಪ್ರಕರಣದಿಂದ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಯತ್ನ ಯಾಕೆ ಮಾಡ್ತಾ ಇದ್ದಾರೆ? ಚಿನ್ನಯ್ಯ ಹೇಳಿದ ಅನ್ನೋ ಮಾತ್ರಕ್ಕೆ ಇವರು ಬುಲ್ಡೋಸರನ್ನು ನುಗ್ಗಿಸಲಿಕ್ಕೆ, ದೇವಸ್ಥಾನದಲ್ಲಿ ಬುಲ್ಡೋಸರನ್ನು ನುಗ್ಗಿಸಲಿಕ್ಕೆ ಹೊರಟಿದ್ರು. ಇವತ್ತು ಅದೇ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಇವತ್ತು ಇಷ್ಟೆಲ್ಲ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನು ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ. ಇವತ್ತು ಹೊಸ ಗೃಹ, ನಾನು ಅನೇಕ ಸಲ ಹೇಳ್ತೀನಿ,
ಒಬ್ಬ ಚಿನ್ನಯ್ಯನ ಸ್ಟೇಟ್ಮೆಂಟ್ ಮೇಲೆ ಒಂದು SIT ಫಾರ್ಮ್ ಮಾಡಿ 3 ಜನ IPS 2 IAS ಅಧಿಕಾರಿಗಳನ್ನು ನಿಲ್ಲಿಸಿ ಗುಂಡಿ ತೋಡಿಸಿದ್ರಲ್ರಿ ಅಂತ. ಈ 3 ಜನ ಅದನ್ನೇ ಮಾತಾಡಿದರು. ಅದಕ್ಕೊಂದಷ್ಟು ಖರ್ಚಾಯ್ತಲ್ಲ, ಖರ್ಚು ಕೊಟ್ಟಿದ್ದು ಯಾರು? ಸರ್ಕಾರ ಕೊಡ್ತು, ಅರ್ಥಾತ್ ನಿಮ್ಮ ದುಡ್ಡದು, ನಾವು ನೀವು ತೆರಿಗೆ ಕೊಟ್ಟಿದ್ದು ದುಡ್ಡಿನಲ್ಲಿ. ಬಟ್ ಸುಮ್ಮನೆ ಯೋಚನೆ ಮಾಡಿ, ಅದನ್ನು ಮಾಡಿರದೇ ಹೋಗಿದ್ರೆ ಏನಾಗ್ತಿತ್ತು? ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ಅವಾಗವಾಗ ಹೇಳ್ತಿರ್ತೀನಿ, ಅನೇಕ ಜನ ಹೇಳ್ತಿರ್ತಾರೆ. ಇದೇ ಕಾರಣಕ್ಕೆ ರೀ, ಅದನ್ನು ಮಾಡಿರದೇ ಹೋಗಿದ್ರೆ, ಓ ಚಿನ್ನಯ್ಯ ಅಂತ ಒಬ್ಬ ಬಂದಿದ್ದ, 1000 ಹೆಣ ಹೂತಿದ್ದೀನಿ ಅಂದ, ಅಗದಿದ್ರೆ ಅಲ್ಲಿ ಹೆಣಗಳು ಸಿಗ್ತಿದ್ವು, ಅಗಿಲೇ ಇಲ್ಲ ನೋಡ್ರಿ ಅಂತ ಮಾತಾಡ್ತಿದ್ರು ಜನ. ಅಗಿಲೇ ಇಲ್ಲ ನೋಡ್ರಿ, ಅಗದಿದ್ರೆ ಎಷ್ಟು ಹೆಣ ಸಿಗ್ತಿದ್ವೋ ಏನೋ ಮಾತಾಡ್ತಿದ್ರು. ಅಗದಿದ್ದು ಒಳ್ಳೇದಾಯಿತು, ಫರ್ದಾ ಫಾಶ್ ಅಂತಾರಲ್ಲ, ಅದಾಯಿತು. ಬಟ್ ಬೇಜಾರಾಗೋದು, ಚಿನ್ನಯ್ಯ ಬಂದು ಈ ಕತೆ ಹೇಳಿ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟು ಆತನ ಪ್ರಾಣಕ್ಕೆ ಭಾರೀ ಅಪಾಯ ಇದೆ ಅನ್ನುವ ರೀತಿಯಲ್ಲಿ ಟಿಂಟೆಡ್ ಗ್ಲಾಸಿನ ಕಾರ್ಗಳಲ್ಲಿ ಆತನನ್ನು ಕರ್ಕೊಂಡು ಬಂದು ಆತನ ಮುಖ ಗುರುತು ಸಿಗದಂಗೆ ಬಟೆ ಸುತ್ತಿ ಎಲ್ಲ ಮಾಡ್ತಿದ್ದಾಗ ರಾಜ್ಯ, ಅಂತಾರಾಜ್ಯ, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬರೆದುವಲ್ಲ ಕಥೆಗಳನ್ನು. ಮಾಸ್ ಧರ್ಮಸ್ಥಳ ಮಾಸ್ ಬರಿಯಲ್ ಕೇಸ್ ಅಂತ ಬರೆದು ಇದನ್ನು. ಹಿಂದೂ ಟೆಂಪಲ್ ಟೌನ್ ಮಾಸ್ ಬರಿಯಲ್ ಕೇಸ್ ಅಂತ ಬರೆದ್ರಿ. ಹಿಂದೂ ಶ್ರದ್ಧಾ ಕೇಂದ್ರದ ಸಾಮೂಹಿಕ ಶವ ಸಂಸ್ಕಾರದ ಪ್ರಕರಣ ಅಂತ ಬರೆದು. ಆ ಯಾವ ಪತ್ರಿಕೆಯು ಈ ಕೇಸ್ ನೆಗೆದು ಬಿದ್ದೋಯ್ತು ಅಂತ ಇಷ್ಟು ಸುದ್ದಿ ಕೊಡಲಿಲ್ಲ ನೋಡಿ. ಈತ ಹೇಳಿದ್ದೆಲ್ಲ ಸುಳ್ಳು ಅಂತ ಅವನೇ ಒಪ್ಕೊಂಡಿದ್ದಾನೀಗ ಅಂತ ಇಷ್ಟಾರು ಒಂದು ಕಾಲಮಿನ ಸುದ್ದಿ ಎಲ್ಲರೂ ಬಂದಿದ್ರೆ ತೋರಿಸಿ ನನಗೆ. ಇಷ್ಟು ಸುದ್ದಿ ಬಂದಿದ್ರೆ ನೋ. ಅಂದರೆ ಮಾರಿಕೊಂಡ ಮಾಧ್ಯಮಗಳು ಅಂತ ಪ್ರಕಾಶ್ ರಾಜ್ ಅವರು ಯಾರಿಗೆ ಅಂತಿದ್ದಾರೆ ಅಂದರೆ ಅದೇ ಮಾಧ್ಯಮಗಳಿಗೆ. ಹೆಣಗಳು ಸಿಗ್ತವೆ ಅನ್ನುವ ವಾತಾವರಣ ಇದ್ದಾಗ ಹೆಡ್ಲೈನ್ಗಳೇನು, ಫ್ರಂಟ್ ಪೇಜ್ ಸ್ಟೋರಿಗಳೇನು, ಕೊಡೆ ಏರಿಸಿದ್ದೇನು, ಕೊಡೆ ಇಳಿಸಿದ್ದೇನು, ಹೆಣಗಳು ಸಿಗ್ತವೆ ಅಂತಿದ್ದಾಗ, ಸಿಗದೇ ಇದ್ದಾಗ ಬೆನ್ನು ಕೆಳಗೆ ಕೆರ್ಕಂತ ಎದ್ದೋಗ್ಬಿಡೋದಪ್ಪ, ಎದ್ದೋಗ್ಬಿಡೋದು. ಅಂದರೆ ಲಕ್ಷಾಂತರ ಜನರ ಧಾರ್ಮಿಕ ಭಾವನೆ ಇತ್ತಲ್ಲಿ. ಆ ಧಾರ್ಮಿಕ ಭಾವನೆಯ ಮೇಲೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಎತ್ತಿದ್ವಿ. ನಮ್ಮ ನೈತಿಕ ಜವಾಬ್ದಾರಿ, ಆ ಪ್ರಕರಣ ಸುಳ್ಳು ಅಂದಾಗ ಇದು ಸುಳ್ಳು ಅಂತ ಹೇಳುವುದು ನೈತಿಕ ಜವಾಬ್ದಾರಿ ಅಂತ ಕೂಡ ಅನ್ನಿಸದೆ ಎದ್ದು ಹೋಗ್ಬಿಟ್ರಲ್ಲ ಪತ್ರಕರ್ತರು, ಮಾಧ್ಯಮಗಳು. ಪ್ರಕಾಶ್ ರಾಜ್ ಅವರು ಅವುಗಳನ್ನು ಮಾರಿಕೊಂಡ ಮಾಧ್ಯಮಗಳು ಅಂದಿತ್ತು. ಫೇರ್, ಯು ಶುಡ್ ಹ್ಯಾವ್ ನೇಮ್ಡ್ ದೆಮ್ ಮಿಸ್ಟರ್ ಪ್ರಕಾಶ್ ರಾಜ್, ಯು ಶುಡ್ ಹ್ಯಾವ್ ನೇಮ್ಡ್ ದೆಮ್. ಏನೇನು ಶಬ್ದಗಳನ್ನು ಬಳಸಿ ಮಾತಾಡಿದ್ರಲ್ಲ, ಕಾಮ ಅಂದ, ಧರ್ಮ ಅಂದ, ಏನೇನೋ ಬಳಸಿದ್ರಲ್ಲ. ಈ ಕೇಸು ಎಗರು ಬಿದ್ದು ಹೋದಾಗ ಅಯ್ಯೋ ಇವನು ಸುಳ್ಳು ಹೇಳಿದ್ದ ಅನ್ನೋದೊಂದು ಶಬ್ದ ಬರಲಿಲ್ಲ ಅವ್ರ ಬಾಯಲ್ಲಿ. ಆ ಸುಜಾತ ಭಟ್ ಕಣ್ಣೀರು ಕಪಟದ ಕಣ್ಣೀರು ಅಂತ ಒಂದು ಮಾತು ಬರಲಿಲ್ಲ. ಆಕೆಯ ಮಗಳ ಕಥೆಯನ್ನು, ಹುಟ್ಟದೇ ಇದ್ದ ಮಗಳ ಕಥೆಯನ್ನು ಆಕೆಗಿಂತಲೂ ರಸವತ್ತಾಗಿ ವರ್ಣಿಸಿದ್ದವರು, ಆಕೆ ಹೇಳಿದ್ದು ಸುಳ್ಳು ಅನ್ನುವುದು ಬಿಯಾಂಡ್ ಡೌಟ್ ಕ್ಲಿಯರ್ ಆದ ನಂತರವೂ, ಸಂಶಯಾತೀತವಾಗಿ ಕ್ಲಿಯರ್ ಆದ ನಂತರವೂ ಈಕೆ ಹೇಳಿದ್ದು ಸುಳ್ಳು ಅನ್ನೋದೊಂದು ಮಾತು ಹೇಳಿಲ್ಲ ನೋಡ್ರಿ. ಹೋಗ್ಬಿಟ್ರವರು. ಅದನ್ನು ಪ್ರಕಾಶ್ ರಾಜ್ ಮಾರಿಕೊಂಡ ಮಾತು. ಸತ್ಯ ಹೇಳೋರು ಮಾರಿಕೊಳ್ಳಬೇಕಾಗಿಲ್ಲ ಸ್ವಾಮಿ, ಸುಳ್ಳು ಹೇಳೋರಿಗೆ ಮಾರಿಕೊಳ್ಳುವ ಅವಶ್ಯಕತೆ ಇರುತ್ತೆ. ಹಸಿ ಸುಳ್ಳುಗಳನ್ನು ಪೋಣಿಸಿ ಕೊಟ್ರಲ್ಲ, ಮಾರಿಕೊಳ್ಳುವ ಅವಶ್ಯಕತೆ ಅವ್ರಿಗಿರುತ್ತೆ, ಉದ್ದೇಶ ಅವ್ರಿಗಿರುತ್ತೆ. ಅದರ್ವೈಸ್ ಸತ್ಯನ ಮನೆ ದೇವರು ಅಂತ ಪತ್ರಿಕೋದ್ಯಮ ಮಾಡ್ತಾ ಇರುವವರಿಗೆ ಮಾರಿಕೊಳ್ಳುವ ಅವಶ್ಯಕತೆ ಏನಿರುತ್ತೆ? ಚಿನ್ನಯ್ಯ ಬಂದಾಗ ಚಿನ್ನಯ್ಯ ಬಂದ ಅಂದರು, ಅವನು ಸ್ಟೇಟ್ಮೆಂಟ್ ಕೊಟ್ಟಾಗ ಅಯ್ಯೋ ಹಿಂಗೆ ಹೇಳ್ತಿದ್ದಾನೆ ನೋಡಿ ಅಂದರು. ಆ ಸುಜಾತ ಭಟ್ ಬಂದಾಗ ಆಕೆಯ ಕಣ್ಣೀರಿನ ಜೊತೆ ಕಣ್ಣೀರು ಹಾಕಿದ್ರು. ಎಲ್ಲವೂ ಸುಳ್ಳು ಅಂತಾದಾಗ ಹಸಿ ಸುಳ್ಳು ಹೇಳಿ ಸರ್ಕಾರದ ದಾರಿ ತಪ್ಪಿಸಿದ್ರು ಅಂತಲೂ ಹೇಳಿದ್ರಪ್ಪ. ದಟ್ ಈಸ್ ವಾಟ್ ಈಸ್ ಜರ್ನಲಿಸಮ್. ಐಡೆಂಟಿಫೈ ಮಾಡೋ ಕಣ್ಣಿರಬೇಕು ಅಷ್ಟೇ.
ಪಶ್ಚಿಮ ಬಂಗಾಳದಲ್ಲಿ ಹೋಯಿತು, ಮಮತಾ ಬ್ಯಾನರ್ಜಿಯವರ ಕೈ ತಪ್ಪಿ ಹೋಯಿತು. ಈಗ ಮಹಾರಾಷ್ಟ್ರದಲ್ಲಿ ಅದೇ ಆಗುತ್ತಾ? ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಸಂಸದರು ಉದ್ಧವ್ ಠಾಕ್ರೆ ಅವರನ್ನು ಬಿಟ್ಟು ಬಿ ಜೆ ಪಿಯನ್ನು ಬೆಂಬಲಿಸ್ತಾರೆ. ಬಿ ಜೆ ಪಿಯನ್ನು ಬೆಂಬಲಿಸೋದು ಅಂದರೆ ಏಕನಾಥ್ ಶಿಂದೆ ಅವರನ್ನು ಬೆಂಬಲಿಸ್ದಂಗೆ. ಶಿವಸೇನೆ ಬಿ ಜೆ ಪಿಯ ಅಲಯನ್ಸು, ಅವರನ್ನು ಬೆಂಬಲಿಸ್ತಾರಾ ಅನ್ನುವ ಚರ್ಚೆಗಳಿತ್ತು. ಸಂಜಯ್ ರಾವತ್ ಶಿವಸೇನೆ ಉದ್ಧವ್ ಠಾಕ್ರೆ ನಂತರದ ಅತಿ ದೊಡ್ಡ ಲೀಡ್ರು, ಅವರಂತೂ ನೆನ್ನೆ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಅಂದರೆ ಸಾಧ್ಯನೇ ಇಲ್ಲ. 9 ಸಂಸದರು ಉದ್ಧವ್ ಠಾಕ್ರೆ ಅವರನ್ನ ಭೇಟಿಯಾಗೋದಕ್ಕೆ ಅವರು ಮನೆಗೆ ಬಂದಿದ್ದರು. ಅವರು ತಮ್ಮ ಮನೆದೇವರ ಮೇಲೆ ಆಣೆ ಹಾಕಿದ್ದಾರೆ, ತಂದೆ ತಾಯಿ ಹುಟ್ಟಿಸಿದ ಮಕ್ಕಳ ಮೇಲೆ ಆಣೆ ಹಾಕಿದ್ದಾರೆ, ಕಟ್ಕೊಂಡು ಹೆಂಡತಿ ಮೇಲೆ ಆಣೆ ಹಾಕಿದ್ದಾರೆ, ಮನೆದೇವ್ರ ಮೇಲೆ ಆಣೆ ಹಾಕಿದ್ದಾರೆ, ಸತ್ಯ ಸಾಯಿಬಾಬಾ ಮೇಲೆ ಆಣೆ ಹಾಕಿ ಹೇಳಿದ್ದಾರೆ ಅವರು ಬಿಟ್ಟು ಹೋಗೋದಿಲ್ವಂತೆ ಪಕ್ಷವನ್ನು ಅಂದರು. ಸಂಜಯ್ ರಾವತ್ ಸುಳ್ಳು ಹೇಳಿದ್ರು ಅಂತೇನು ಹೇಳ್ತಾ ಇಲ್ಲ ನಾನು. ಈ ಆಣೆ ಪ್ರಮಾಣಗಳನ್ನು, ರಾಜಕಾರಣಿಗಳ ಆಣೆ ಪ್ರಮಾಣಗಳನ್ನು ನಂಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವರು ದಿಲ್ಲಿಗೆ ಹೋಗಿ ಮೀಟಿಂಗೇ ಮಾಡಿಬಿಟ್ಟಿದ್ದಾರೆ. ದಿಲ್ಲಿಗೆ ಹೋಗಿ ಮೀಟಿಂಗು. ಸಂಜಯ್ ರಾವತ್ತು ಇಂಟ್ರಡಕ್ಷನ್ನಲ್ಲಿ ಹೇಳಿದ್ನಲ್ಲ, ಅವರುಗಳಿಗೆ ಒಂದು ಶಬ್ದ ಬಳಸಿದ್ರು, ಕಾಲೇಜು ದಿನಗಳಲ್ಲಿ ನಾವು ಬಳಸ್ತಾ ಇದ್ದ ಶಬ್ದವನ್ನು ಮತ್ತೊಮ್ಮೆ ನೆನಪಿಸಿಕೊಟ್ರು ಅವರು ಅಷ್ಟೇ. ನಮ್ಮ ಬಾಯಲ್ಲೆಲ್ಲ ಆ ಶಬ್ದ ಬಂದು ಒಂದು 15-20 ವರ್ಷ ಆಗಿರ್ಬೇಕು. ಆ ಶಬ್ದ ಮತ್ತೆ ನೆನಪಿಸಿಕೊಡುವಂತೆ ಅವರಿಗೆ ಒಂದು ಶಬ್ದ ಬಳಸಿದ್ರು. ನಂಬಿಕೆ ದ್ರೋಹಿಗಳು ಅನ್ನುವ ರೀತಿಯಲ್ಲಿ. ಅಲ್ಲಿಗೆ ಕ್ಲಿಯರ್ ಆಯಿತು. 9 ಜನರ ಪೈಕಿ 7 ಸಂಸದರಲ್ಲ 6 ಸಂಸದರು ಬಿಟ್ಟು ಹೋಗ್ತಾ ಇದ್ದಾರೆ. 2/3 ಆದರೆ ಸಾಕು ಬಿ ಜೆ ಪಿಯವರಿಗೆ. 2/3 ಆದರೆ ಸಾಕು. ಈ ಎಂ ಪಿಗಳು ಅನರ್ಹಗೊಳ್ಳೋದಿಲ್ಲ. ಎಂ ಪಿಗಳಾಗಿ ಮುಂದುವರಿತಾರೆ. 6 ಜನ ಅಂದರೆ 6 ಓಟು ಅಂತ ಅರ್ಥ. ಶಿಂಧೆ ಸಂಪರ್ಕದಲ್ಲಿದ್ದಾರಂತೆ. 9 ಸಂಸದರ ಪೈಕಿ 6 ಸಂಸದರು ಏಕನಾಥ್ ಶಿಂಧೆ ಸಂಪರ್ಕದಲ್ಲಿದ್ದಾರಂತೆ. ಸಂಜಯ್ ಪಾಟೀಲ್, ಸಂಜಯ್ ದೇಶ್ಮುಖ್, ನಾಗೇಶ್ ಪಾಟೀಲ್ ಅಷ್ಟಿಕರ್, ಓಂಕಾರ ರಾಜೆ ನಿಂಬಾಳ್ಕರ್, ಭೌಸಾಹೇಬ್ ವಾಕ್ಚೌರೆ, ಸಂಜಯ್ ಜಾಧವ್. ಉಳಿದ 3 ಅರವಿಂದ್ ಸಾವಂತ್, ಅನಿಲ್ ದೇಸಾಯಿ, ರಾಜಭಾವ್ ವಾಜೆ ಅನ್ನುವಂಥವರು ಉದ್ಧವ್ ಠಾಕ್ರೆ ಅವರ ಜೊತೆಗೆ ನಿಂತ್ಕೊಂಡಿದ್ದಾರೆ. ಅರವಿಂದ್ ಸಾವಂತ್ ಅವರು ಹೇಳಿದ್ರು, ಉದ್ಧವ್ ಠಾಕ್ರೆ ಜೊತೆಗೆ ಇರುವಂಥ ಸಂಸದ, ನಮ್ಮ ಶಿವಸೇನೆ ಪಕ್ಷಕ್ಕೆ ಉದ್ಧವ್ ಠಾಕ್ರೆ ಅವರೇ ಅಧಿಕೃತ ನಾಯಕ, ಪಕ್ಷವನ್ನು ಪ್ರತಿನಿಧಿಸುವುದಾಗಿ ಹೇಳಿಕೊಳ್ಳುವ ಯಾವುದೇ ಉದ್ದೇಶಿತ ಬಣ ಬೇರ್ಪಟ್ಟ ಗುಂಪಿಗೆ ಪ್ರತ್ಯೇಕ ಮಾನ್ಯತೆ ಸ್ಥಾನಮಾನ ನೀಡಬಾರ್ದು ಇತ್ಯಾದಿ ಇತ್ಯಾದಿ ಅವರು ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಅಂತ ಇವರು ಮಾತಾಡ್ತಾನೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಅವ್ರಿಗೆ ಹೋಗಿ ಪತ್ರ ಕೊಟ್ಟು ಬಂದಿದ್ದರು. ನಮ್ಮ ಪಾರ್ಟಿಯಿಂದ ಯಾರು ಎಂ ಪಿಗಳು ಬಂದು ನಮ್ಮದು ಪ್ರತ್ಯೇಕ ಬಣ ಅಂತ ಏನಾದ್ರು ಹೇಳಿದ್ರೆ ಅದನ್ನು ಒಪ್ಕೊಳ್ಬೇಡಿ ಅಂತ ಪತ್ರನೂ ಕೊಟ್ಟು ಬಂದುಬಿಟ್ಟಿದ್ರು ಅವರು ಲೋಕಸಭಾ ಸ್ಪೀಕರ್ಗೆ. ತೃಣಮೂಲ ಕಾಂಗ್ರೆಸ್ನವ್ರು ಪತ್ರ ಕೊಡೋದು ಲೇಟ್ ಮಾಡಿದರು, ಶಿವಸೇನೆ ಅವರು ಲೇಟೇ ಮಾಡಲಿಲ್ಲ. ಆ ಶಬ್ದವನ್ನು ಬಳಸಿ ಇದನ್ನು ಕಟ್ ಮಾಡಬೇಡಿ, ಹಾಗೆ ಹಾಕಿ ಅಂತ ಬೇರೆ ಹೇಳಿದ್ದಾರೆ ಸಂಜಯ್ ರಾವತ್ ಅವರು. ನಾವಂತೂ ಹಾಕೋಕ್ಕಾಗಲ್ಲ ಶಬ್ದವನ್ನು, ಸೋಷಿಯಲ್ ಮೀಡಿಯಾದಲ್ಲಿ ಸಿಗುತ್ತೆ, ನೋಡ್ಕೊಳ್ಳಿ. ರಾಜಕಾರಣ ಎಲ್ಲಿಗೆ ಬಂದು ನಿಲ್ತು ಅನ್ನೋ ಪ್ರಶ್ನೆ ಒಂದು ಬರ್ತಾ ಇದೆ ನೋಡಿ. ತೃಣಮೂಲ ಕಾಂಗ್ರೆಸ್ ಹೋಯಿತು, ಶಿವಸೇನೆ ಮತ್ತೊಮ್ಮೆ ಇಬ್ಬಾಗ. 2022 ಏನೂ ಉಳಿದೇ ಇಲ್ಲ ಅನ್ನೋಂಗೆ ಹೋಗಿತ್ತು ಈ ಪಾರ್ಟಿ. ಏಕನಾಥ್ ಶಿಂದೆ 2/3 MLAಗಳನ್ನು ಕರ್ಕೊಂಡು ಹೋಗ್ಬಿಟ್ರು, ಸರ್ಕಾರ ಬೀಳಿಸಿ BJP ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡಿದ್ರು. ಎಲೆಕ್ಷನ್ ಆಯಿತು, ಮತ್ತೆ ತಮ್ಮ ಅಸ್ತಿತ್ವವನ್ನು ಅಂತೂ ಇಂತೂ ಉಳಿಸ್ಕೊಂಡು ಒಂದು 20 ಜನ MLAಗಳು, ಒಂದು 9 ಜನ MP ಗಳು ಬಂದಿದ್ದಾರೆ ನಮ್ಮವರು ಅನ್ನುವಾಗ ಅದರಲ್ಲಿ 2/3 ಮತ್ತೆ ಹೋಗ್ತಾರಂತೆ. ಇದು ಇಲ್ಲಿಗೆ ನಿಲ್ತಾ ಅಂದ್ರೆ ಇಲ್ಲ. ಉತ್ತರ ಪ್ರದೇಶ, ಅಖಿಲೇಶ್ ಯಾದವ್ರ ಸಮಾಜವಾದಿ ಪಕ್ಷ ಉಳಿಯೋದಿಲ್ವೋ ಅನ್ನೋ ಪ್ರಶ್ನೆ ಇದೆ. ಉತ್ತರ ಪ್ರದೇಶದ ಸಚಿವರೊಬ್ಬರು ಒಂದು ಟ್ವೀಟ್ ಮಾಡಿದ್ರು. ಓಂ ಪ್ರಕಾಶ್ ರಾಜ್ಭರ್ ಅವರೊಂದು ಟ್ವೀಟ್ ಮಾಡಿದ್ರು. ಅದರ ಮೇಲೆ ಪತ್ರಕರ್ತರು ಅದರ ಬಗ್ಗೆ ಪ್ರಶ್ನೆ ಕೇಳಿದಾಗ ಉತ್ತರನೂ ಕೊಟ್ಟಿದ್ದಾರೆ. 21 ಜನ MP ಗಳು BJPಗೆ ಬರ್ತಾರಂತೆ, ಸಮಾಜವಾದಿ ಪಕ್ಷದ 21 ಜನ MP ಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.